ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ನನ್ ಮಾತ್ ಕೇಳಕ್ಕ. ನೀನ್ ಅವರಿಬ್ರು ಪಿರುತಿ ವಿಚಾರ ಅವತ್ತ ಹೇಳಿದಿದ್ರೆ ಇವತ್ತಿಟ್ಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಅಕ್ಕ, ಅದೇನಾಯ್ತು ಅಂದ್ರೆ ನೀನ್ ಸುಮ್ಕೆ ಇರವೆ. ನಮ್ಮಲ್ಲಿ ನೀನು ಒಬ್ಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಮೋಸ ಮಾಡ್ಬಿಟ್ಟೆ. ಸಾಣವರ ಓಸಿ ನಾನು ಹೇಳೋದನ್ನ ಕೇಳಿ, ನಿಮಗೆ ಮೋಸ ಮಾಡ್ಬೇಕಂತ ಸ್ನೇಹವರ ಈಸನ್ ಮುಚ್ಚಿಟ್ಟಿಲ್ಲ. ಕಂಟಿ ಅವ್ರೆ, ನೀವು ನಿಮ್ಮ ಹೆಂಡತಿ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಡಿ. ಒಂದೇ ಒಂದ್ಸಲಿ ನನ್ನ ಸ್ಥಾನದಾಗ ನಿಂತ್ಕೊಂಡು ಯೋಚನೆ ಮಾಡಿ, ನನ್ನ ನೋವು ಏನು ಅಂತ ಗೊತ್ತಾಯ್ತದೆ. ನನಗೆ ಅರ್ಥ ಆಗುತ್ತೆ ಅಕ್ಕ. ನನಗೆ ಈ ಲವ್ ವಿಷಯ ಗೊತ್ತಾದಾಗ ಸುಮಾ ಮತ್ತೆ ಸಚಿನ್ ಮಧ್ಯೆ ವೈಮನಸ್ಸಿತ್ತು. ಈ ಲವ್ ಬ್ರೇಕಪ್ ಆಗಿದೆ ಅಂತ ಸುಮಾ ಹೇಳಿದ್ಲು. ಅದಕ್ಕೆ ನಾನು ನಿಮ್ಮ ಹತ್ರ ಏನೂ ಹೇಳಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ. ಅವರಿಬ್ಬರ ಮಧ್ಯ ಪ್ರೀತಿ ಮುರಿದು ಬಿದ್ದಿದ್ರೆ ಮತ್ತೆ ಹೇಗಮ್ಮ ಮಾತಾಡಿಸ್ತಾ ಇದ್ರು? ಸಚಿನ್ ತುಂಬಾ ಸಲ ಸುಮನ್ ಹತ್ರ ಸಾರಿ ಕೇಳಿದ್ದಪ್ಪ. ಸತ್ಯಾಗ್ರಹ ಎಲ್ಲ ಮುಗಿದ್ಮೇಲೆ ಅವರಿಬ್ರು ಚೆನ್ನಾಗಿದ್ರು ಅಂತ ಅನ್ಸುತ್ತೆ. ಅಕ್ಕ, ಸುಮಾ ಪುಟ್ಟವನ ಬಗ್ಗೆ ತುಂಬಾ ಯೋಚನೆ ಮಾಡಿ ಸಚಿನಿಂದ ದೂರ ಆಗ ಕಡಿಯಿದ್ಲು. ಅವಂಗ್ ಕೊಟ್ಟಿರೋ ಮಾತ್ನಾಗೆ ಆಟೊಂದು ಅಕ್ಕರೆ ಇದ್ದಿದ್ರೆ ಇವತ್ತು ಯಾಕೆ ಹಿಂಗ್ ಮಾಡ್ತಿದ್ಲು? ನಾನೇ ಸುಮಂತವಾಗಿ ಕೇಳ್ಕೊಂಡಿದ್ದೆ, ಸಚಿನ್ ತುಂಬಾ ಒಳ್ಳೆ ಹುಡುಗ, ಅವನಿಗೆ ಮೋಸ ಮಾಡ್ಬೇಡ ಕಣವಿ ಅಂತ. ಏಯ್ ಸುಮನ್ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಮನೆ ಹೆಸರು ಹಾಳಾಗೋಗಕ್ಕೆ ನೀನು ಕಾರಣ ಆಗ್ಬಿಟ್ಟಲ್ಲ. ಗೋಪಾಲಯ್ಯ, ಈ ಕೈ ಮಾಡಿ ಯೋನ್ ಪ್ರಯೋಜನ? ಸುಮ್ಕಿರು. ಅಲ್ಲ ಮರ, ಪುಟ್ಟಮ್ಮಿ ಹೋಗ್ಬೇಕಾದ್ರೆ ಮನೆ ಕಡೆ ಜೋಪಾನ ಅಂತ ಸಾರಿ ಹೇಳ್ಬಿಟ್ಟವಳೆ. ಈಗ ಸುಮ್ಮಂಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವು ಪುಟ್ಟಮ್ಮಂಗೆ ಏನು ಉತ್ತರ ಕೊಡೋದು? ಅವನರ ಕೊಟ್ಟ ಜವಾಬ್ದಾರಿನ ನನ್ನ ಕೈನಾಗ ಉಳಿಸ್ಕೊಳಕ್ ಆಗ್ಲಿಲ್ಲ ಆತ. ಸುಮಾ ಅವಂಗ ಇಂಥ ಮೋಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಕ್ಕ, ನೀನ್ ಅನ್ಕೊಂಡಿರೋ ತರ ಸುಮ್ಮ ಏನು ಕೆಟ್ಟ ಹುಡುಗಿ ಅಲ್ಲ ಅಕ್ಕ. ವಯಸ್ಸಲ್ಲಿದ್ದಾಗ ಪ್ರೀತಿ ಎಲ್ಲ ಆಗೋದು ಸಹಜ. ಆ ಅನುಭವ ನಿನಗೂ ಇದೆ ಅಲ್ವಾ? ಹಾಗೇನೆ ಸುಮನ್ಗೂ ಸಚಿನ್ ಮೇಲೆ ಲವ್ ಆಗಿದೆ. ಇದರಿಂದ ಅವನ್ಗೆ ನೋವಾಗುತ್ತೆ ಅಂತ ಗೊತ್ತಾದಾಗ ಅವಳ ಪ್ರೀತಿನೂ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿದ್ದಾಳಕ್ಕ. ನೀನ್ ಅದನ್ನು ಯೋಚನೆ ಮಾಡು. ಸುಮನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹೀಗ್ ಮಾಡ್ತಿದ್ರಾ? ಅದೆಲ್ಲ ಸರಿ ಸ್ನೇಹ, ಆದ್ರೆ ನಂಗೆ ಈ ಮನೆಯಾಗ ಇರಕ್ ಆಗಕ್ಕಿಲ್ಲ, ನನಗೆ ನೀನೇ ಬೇಕು ಅಂತ ಯೋನೋ ಸಂದೇಶ ಕಳ್ಸಿ ಅವನ ಜೊತೆಯಾಗಿ ಯಾಕೆ ಹೋದ್ಲು? ಇದ್ರಾಗ ಸುಳ್ಳು ಇರ್ಬೋದಲ್ವಾ ಅತ್ತೆ? ಸುಮಾ ಸಚಿನ್ ಇಬ್ರುವೆ ಮನೆಯವ್ರನ್ನ ಮೀರಿ ಮದ್ವೆ ಮಾಡ್ಕೊಳ್ಳೋ ಧೈರ್ಯ ಮಾಡಕ್ಕಿಲ್ಲ ಅನ್ಸ್ತೈತೆ. ಲೇ ಪುರ್ಸಿ, ಭಾವ ಹೊಡೆದಲ್ಲ, ಈಗ ನಾನು ಬಾರಿಸ್ತೀನಿ ನೋಡು. ಅವ್ರಿಬ್ರು ನಂಬರುವೆ ಮಹಾರಾಷ್ಟ್ರಲ್ಲಿ ಸಿಕ್ಕಿದೆ ಅಂತ ಗೊತ್ತಾದ್ಮೇಕು ಈಗ ಮಾತಾಡ್ತಿದ್ಯಲ್ಲ. ಯಾರು ಏನೇ ಹೇಳಿದ್ರು ನಾನು ಸಾರಿ ಹೇಳ್ತೀವನಿ. ಸಚಿನ್ ಒಳ್ಳೆ ಹುಡುಗ ಅಂತಾನೆ. ನನ್ಗೊಂದ ಮೇಲೆ ನಂಬಿಕೆ ಐತೆ ಮಾವ. ನಾನೊಂದು 3 ವರ್ಷದಿಂದ ನೋಡಿವ್ನಿ. ಪೊಲೀಸ್ನವ್ರು ನೋಡಿದ್ರೆ ಹಂಗೆ ಹೇಳ್ತವ್ರೆ, ಈ ಪುರ್ಸಿ ಸ್ನೇಹ ನೋಡಿದ್ರೆ ಹಿಂಗೆ ಹೇಳ್ತವ್ರೆ. ಈ ವಿಚಾರದಾಗೆ ಯೋನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಲಕಂಟಿ. ನಂಗೂ ಅದೇ ಗೊಂದಲ ಆದೈತವ.